ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ದಿವಂಗತ ರಾಜೀವ್ ಗಾಂಧಿಯವರು ಇಡೀ ಜಗತ್ತೇ ಕಂಡಂತ ಅತ್ಯಂತ ಸ್ಫುರದ್ರೂಪ ನಾಯಕರು. ಇವತ್ತು ಅವರು ರಾಜಕೀಯದಲ್ಲಿ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಇಡೀ ದೇಶದಲ್ಲಿ ಒಂದು ರೀತಿಯ ಅರಾಜಕತೆ, ಒಂದು ರೀತಿಯ ಭಯದ ವಾತಾವರಣ ಇತ್ತು. ಅಂತ ಸಮಯದಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಂಡು ಇವತ್ತೇನು ದಿವಂಗತ ಈ ದೇಶ ಕಂಡಂತ ಅಪರೂಪದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ದೇಶಕ್ಕಾಗಿ ಏನು ಬಲಿದಾನ ಕೊಟ್ಟರು. ಅಂತ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಇಡೀ ದೇಶದ ಯುವಕರಿಗಾಗಿ, ಸಾಮಾನ್ಯ ಜನರಿಗಾಗಿ, ಬಡವರಿಗಾಗಿ, ಹಿಂದುಳಿದವರಿಗಾಗಿ, ಎಲ್ಲ ಸಮುದಾಯದವರಿಗಾಗಿ ಈ ರಾಷ್ಟ್ರವನ್ನು 21ನೇ ಶತಮಾನಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ದೃಷ್ಟಿಯಿಂದ ಅನೇಕ ರೀತಿಯಲ್ಲಿ ಅವರು ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಅವರ ಕಾರ್ಯಕಾಲದಲ್ಲಿ ಇವತ್ತು ಯುವಕರಿಗೆ ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಅವರಿಗೆ ರಾಜಕೀಯದಲ್ಲಿ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತೇಳಿ 18 ವರ್ಷದ ಯುವಕರಿಗೆ ಮತದಾನ ಕೊಟ್ಟಂತ ಕೀರ್ತಿ ಯಾರಿಗಾದ್ರೂ ಸಂದ್ರೆ ಅದು ರಾಜೀವ್ ಗಾಂಧಿ ಅವರಿಗೆ ಸಂತ. ಅದೇ ರೀತಿಯಲ್ಲಿ ಸಂಪರ್ಕ ಕ್ಷೇತ್ರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಇಡೀ ಜಗತ್ತು ನಮ್ಮ ಅಂಗೈಯಲ್ಲಿ ಅಂತ ಹೇಳ್ತೇವೆ. ಈ ದೇಶದಲ್ಲಿರುವಂತಹ ಸುಮಾರು 120 ಕೋಟಿ ಜನ ಮೊಬೈಲ್ ಉಪಯೋಗ ಮಾಡ್ತಾ ಇದ್ದಾರೆ. ಅಂದಿನ ದಿನಮಾನಗಳಲ್ಲಿ ನಾವು ನೋಡಿದ್ದಾಗ ಇವತ್ತು ಯಾವುದೇ ಸಂಪರ್ಕ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಇತ್ತು. ನಾನೇ ಇಂಜಿನಿಯರಿಂಗ್ ಪದವಿ ವ್ಯಾಸಂಗ ಮಾಡ್ತಾ ಇದ್ದಾಗ STD ಮಾಡಬೇಕು ಅಂದ್ರೆ ಬೂತ್ ಹತ್ರ ನಿಲ್ತಾ ಇದ್ದೀವಿ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ. ಸಾಮಾನ್ಯ ಜನರಿಗಂತೂ ಯಾವುದು ಸಿಗ್ತಾನೆ ಇರಲಿಲ್ಲ. ಅಂತ ಸಮಯದಲ್ಲಿ ಇವತ್ತು ಅವರು ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿ ಟೆಲಿಫೋನ್ಗಳ ಮುಖಾಂತರ ಲಕ್ಷಾಂತರ ಹಳ್ಳಿಗಳಿಗೆ ಸಂಪರ್ಕ ಒದಗಿಸಿಕೊಟ್ಟು ಇವತ್ತಿಡೀ ಜಗತ್ತಿಗೆ ನಾವು ಡಿಜಿಟಲ್ ಇಂಡಿಯಾ ಅಂತ ಹೇಳಿ ನಮ್ಮ ವಿರೋಧಿಗಳು ಏನು ಅದರ ಶ್ರೇಯಸ್ಸು ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಭದ್ರವಾದಂತ ಬುನಾದಿ ಹಾಕಿದಂತ ಕೀರ್ತಿ ಯಾರಿಗಾದ್ರೂ ಸಂದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಇವತ್ತು ನಾವು ಇಷ್ಟೊಂದು ಚಾನೆಲ್ಗಳು ನೋಡ್ತಾ ಇದ್ದೀವಿ. ಏಷ್ಯಾಡ್ ಆಗಿದಾಗ ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡಿದಂತ ಕೀರ್ತಿ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ. ಬಾಹ್ಯಾಕಾಶಕ್ಕೆ ನಾವು ಸ್ಯಾಟಲೈಟ್ಗಳನ್ನು ಬಿಟ್ಟಿದ್ದಂಥದ್ದು, ಅದಕ್ಕೆಲ್ಲ ಮುಂದಾಲೋಚನೆ ಇಟ್ಕೊಂಡು ಮಾಡಿದಂಥದ್ದು ರಾಜೀವ್ ಗಾಂಧಿ ಅವರು. ಅದೇ ರೀತಿಯಲ್ಲಿ ಇವತ್ತು ಇಡೀ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅವರೇನು ಬಡವರಿಗೆ, ಹಿಂದುಳಿದವರಿಗೆ, ಪಶ್ಚಾತಿ, ಪಶ್ಚಿಮ ಪಂಗಡ ಮಹಿಳೆಯರಿಗೆ ಪಂಚಾಯತ್ನಲ್ಲೂ ಅದಕ್ಕೆ ಸಬಲೀಕರಣ ಮಾಡಬೇಕು ಅಂತ ಹೇಳಿ ಮೀಸಲಾತಿ ಕೊಟ್ಟಂಥದ್ದು, ಅದರ ಕೀರ್ತಿಯನ್ನು ಅದಕ್ಕೆ ಭದ್ರವಾದಂಥ ಬುನಾದಿ ಹಾಕಿದ್ದಂಥದ್ದು ದಿವಂಗತ ರಾಜೀವ್ ಗಾಂಧಿ ಅವರು. ಇವತ್ತು ದೇಶದ ಏಕತೆ ಹಾಗೂ ಅಖಂಡತೆಗಾಗಿ ಇವತ್ತು ಅವರು ತಮ್ಮ ಜೀವನ್ನೇ ಬಲಿದಾನ ಕೊಟ್ಟು ಇವತ್ತು ಉಗ್ರರಿಗೆ ಬಲಿಯಾದರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಕಡಿಮೆ ವಯಸ್ಸಿನಲ್ಲಿ ಯುವಕರಿದ್ದಂಥ ಸಂದರ್ಭದಲ್ಲಿ ಅವರನ್ನು ನಾವು ಕಳೆದುಕೊಂಡಂಥದ್ದು ಇದು ಈ ದೇಶದ ಜನರ, ನಮ್ಮೆಲ್ಲರ ಒಂದು ರೀತಿಯಲ್ಲಿ ಇವತ್ತು ಅದರಿಂದ ಬಹಳಷ್ಟು ಹಾನಿಯಾಗಿದೆ, ಇಡೀ ದೇಶಕ್ಕೆ ಹಾನಿಯಾಗಿದೆ ಅಂತ ಹೇಳ್ಬೋದು. ಅವ್ರು ಒಂದ್ ವೇಳೆ ಇವತ್ತು ಇರ್ತಿದ್ರು ಅಂತ ಹೇಳಿದ್ರೆ ಈ ದೇಶ ಇಡೀ ಜಗತ್ತಿನಲ್ಲಿ ಹೆಚ್ಚಿನ ಒಂದು ಬಲಿಷ್ಠವಾದಂಥ ರಾಷ್ಟ್ರ ಆಗ್ತಿತ್ತು. ನಮ್ಮ ಪಕ್ಷನೂ ಇವತ್ತಿನವರೆಗೂ ಇನ್ನೂ ನಾವು ಹೆಚ್ಚಿನ ಒಂದು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಿದ್ದೀವಿ ಅನ್ನುವಂತ ಒಂದು ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗಾಂಧಿ ಪರಿವಾರ, ನೆಹರೂಜಿಯವರು ಇರ್ಬೋದು, ಇಂದಿರಾಜಿಯವರು ಇರ್ಬೋದು, ಇವತ್ತು ರಾಜೀವ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರೆಲ್ಲರೂ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಇವತ್ತು ಮತ್ತೆ ನಾವು ಚುನಾವಣೆ ಒಂದು ಇದರಲ್ಲಿ ಇದ್ದೀವಿ. ಇವತ್ತು ಅವರೆಲ್ಲರೂ ಏನು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ, ಅದೇ ದಾರಿಯಲ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ ಜಿ, ಸೋನಿಯಾಜಿ ಅವರು, ಮತ್ತೆ ಇಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಜಿ ಅವರು, ಮತ್ತೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಕೊಟ್ಟ ಭರವಸೆಗಳನ್ನು ಈಡೇರಿಸಿ ಈಗ ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲ ಇದ್ದೀವಿ. ಎಲ್ಲರ ಆಶಾದಾಯಕರಾಗಿದ್ದೇವೆ. ಈ ಚುನಾವಣೆಯಲ್ಲಿ ಹೆಚ್ಚಿನ ಕನಿಷ್ಠ 18ರಿಂದ 20 ಸೀಟ್ಗಳು ಗೆದ್ದೇ ಗೆಲ್ತೀವಿ ಅನ್ನುವಂಥ
ಭರವಸೆ ನಮ್ಮೆಲ್ಲರಿಗೆ ಇದೆ. ಇವರ ನೇತೃತ್ವದಲ್ಲಿ ಮುಂದೆ ಬರುವಂತಹ ದಿನಮಾನಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿ ಏನು ರಾಜೀವ್ ಗಾಂಧಿಯವರ ಕನಸಿದೆ, ಇವತ್ತು ಇಡೀ ಜಗತ್ತಿನಲ್ಲೇ ಬಲಿಷ್ಠವಾದಂಥ ರಾಷ್ಟ್ರ ಆಗಬೇಕು. ನಮ್ಮ ಯುವಕರು ಇವತ್ತೇನು ಜಗತ್ತಿನಲ್ಲಿ ನಮ್ಮ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇವತ್ತು ಕೌಶಲ್ಯ ಪಡೆದಂಥವ್ರು ಇರ್ಬೋದು, ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಈ ದೇಶದ ಕೀರ್ತಿ ಹೆಚ್ಚಿಗೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ, ರಾಜೀವ್ ಗಾಂಧಿ ಅವರಿಗೆ, ಗಾಂಧಿ ಪರಿವಾರಕ್ಕೆ, ನಮ್ಮೆಲ್ಲ ಹಿರಿಯ ನಾಯಕರಿಗೆ ಸಲ್ತದೆ. ಅದನ್ನು ಮುಂದುವರಿಸಿಕೊಂಡು ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಮುಂಬರುವಂತಹ ದಿನಮಾನಗಳಲ್ಲಿಯೂ ನಮ್ಮ ಕಾರ್ಯಕ್ರಮಗಳೆಲ್ಲವನ್ನೂ ಅನುಷ್ಠಾನ ಮಾಡಿ ಇವತ್ತು ಪಕ್ಷವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟಿಸಿ ನಾವು ಮುಂದೇನು ಭಾರತೀಯ ಜನತಾ ಪಕ್ಷ ಏನಿವತ್ತು ಕೋಮುವಾದಿ ಪಕ್ಷ ಇದೆ, ಇವತ್ತು ಜನ ಅರ್ಥ ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರಿಗೆ ಭರವಸೆ ಇದೆ. ಇವತ್ತು ಬರುವಂತಹ ಈ ಚುನಾವಣೆಯಲ್ಲಿ ಮತ್ತು ಇಂಡಿಯಾ ಒಕ್ಕೂಟದ ಒಂದು ಸರ್ಕಾರ ಇಲ್ಲಿ ಬಹುಮತ ಗಳಿಸ್ತದೆ. ಇಂಡಿಯಾ ಒಕ್ಕೂಟದ ಸರ್ಕಾರ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಕೇಂದ್ರದಲ್ಲೂ ಅಧಿಕಾರದ ಚುಕ್ಕಾಣಿ ಹಿಡಿತದೆ. ಅದಕ್ಕೆ ಕರ್ನಾಟಕನೇ ಭದ್ರವಾದಂಥ ಒಂದು ಬುನಾದಿ ಕೊಟ್ಟಿದೆ. ಕರ್ನಾಟಕದಿಂದಲೇ ಒಂದು ಪರಿವರ್ತನೆ ಸಾಧ್ಯ ಆಗಿದೆ. ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರು, ನಮ್ಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರುಗಳು ತಾವೆಲ್ಲರೂ ಶ್ರಮ ಪಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಮತ್ತೊಮ್ಮೆ ಸ್ಮರಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.